Okay. So total output cost calculation ಮಾಡೋಣ ಇವಾಗ. ಅಂದರೆ how to calculate average cost, marginal cost, average variable cost, average fixed cost, and total fixed cost, total variable cost and total cost. ಇಷ್ಟು ಕಾಸ್ಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಇದು 15 ಮಾರ್ಕ್ಸ್ಗೆ ಕ್ವೆಶನ್ ಕೇಳಿರ್ತಾರೆ. ಕ್ವೆಶನ್ ಏನು ಅಂತಂದರೆ ಈ ಕ್ವೆಶನ್ ಕೇಳಬಹುದು. ಸೊ ಏನು ಕ್ವೆಶನ್ ಅಂದರೆ ಒಂದು ಉದ್ಯಮದ ಸ್ಥಿರ ವೆಚ್ಚ ಅಂದರೆ ಫಿಕ್ಸ್ಡ್ ಕಾಸ್ಟ್ 200 ರೂಪೀಸ್ ಆಗಿರುತ್ತೆ. ಸೊ ಉತ್ಪಾದನೆ ಹೆಚ್ಚಾಗ್ತಾ ಇದ್ದಂತೆಯೇ ಆ ಹೆಚ್ಚಿದ ಉತ್ಪನ್ನಕ್ಕೆ ಅನುಗುಣವಾಗಿ ಟೋಟಲ್ ವೇರಿಯಬಲ್ ಕಾಸ್ಟ್ನ ಕೊಟ್ಟಿರ್ತಾರೆ, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾರೆ. ಸೊ ಈ ಎರಡು ಡೇಟಾನ ಇಟ್ಕೊಂಡು ನೀವು ಟೋಟಲ್ ಔಟ್ಪುಟ್ನ ಹಾಕ್ಕೊಂಡು ಹೇಗೆ ನೀವು ಮಾರ್ಜಿನಲ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಇಷ್ಟನ್ನು ನೀವು ಕಂಡುಹಿಡಿತೀರಾ ಅಂತ ಅಂದ್ಕೊಂಡು ನಾವು ಇದನ್ನ ನೋಡೋಣ. ಸೊ ಇಲ್ಲಿ ಫಸ್ಟ್ ಏನು ನೋಡಬೇಕು ಅಂತಂದರೆ ಟೇಬಲ್ ಹಾಕೊಳ್ಳೋಣ. ಸೊ ಟೇಬಲ್ಗೆ ಫಸ್ಟ್ ಟೋಟಲ್ ಔಟ್ಪುಟ್ ಒಟ್ಟು ಉತ್ಪನ್ನ ಎಷ್ಟು ಅಂತಂದರೆ ಇಟ್ ಇಸ್ 1 2 3 4 5 6 and 7. So 7 is a total product produced in a company. ಒಂದು ಉದ್ಯಮದಲ್ಲಿ 7 ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಓಕೆ, ಆ್ಯಂಡ್ ನೆಕ್ಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾರೆ ಅಲ್ವಾ. ಅಲ್ಲೇನು ಕ್ವೆಶನ್ ಅಲ್ಲಿ ಕೇಳಿದ್ದಾರೆ ಅಂದರೆ ಒಂದು ಉದ್ಯಮದ ಒಟ್ಟು ಸ್ಥಿರ ವೆಚ್ಚ ಎಷ್ಟು ಅಂತಂದರೆ 200. ಸೊ ಯಾವಾಗಲೂ ಅಷ್ಟೇನೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ದಂತೆಯೇ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಅದು ಬದಲಾಗೋದಿಲ್ಲ. ನೀವೆಷ್ಟೇ ಉತ್ಪಾದನೆ ಮಾಡಿ ಫಿಕ್ಸ್ಡ್ ಕಾಸ್ಟ್ ಒಂದೇ ಥರ ಇರುತ್ತೆ. ಇಟ್ ವಿಲ್ ಬಿ ಫಿಕ್ಸ್ಡ್ ಫಾರ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್. ಸೊ 200 ಆ್ಯಂಡ್ ನೆಕ್ಸ್ಟ್ ಒಂದು ಕಾಲಮ್ ಅವರೇ ಕೊಟ್ಟಿರ್ತಾರೆ, ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ದಾರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ, ಅಂದರೆ ಬದಲಾಗುವ ವೆಚ್ಚ ಎಷ್ಟು ಅಂತ. ಸೊ 1 ಯೂನಿಟ್ ಆಫ್ ಟೋಟಲ್ ವೇರಿಯಬಲ್ ಕಾಸ್ಟ್, 1 ಯೂನಿಟ್ ಆಫ್ ಉತ್ಪಾದನೆ ಮಾಡಿದಾಗ ದ ಟೋಟಲ್ ವೇರಿಯಬಲ್ ಕಾಸ್ಟ್ ಇಸ್ 300, ನೆಕ್ಸ್ಟ್ 560, ನೆಕ್ಸ್ಟ್ 750, ನೆಕ್ಸ್ಟ್ 800, ದೆನ್ 1050, ದೆನ್ 1350, 1350 ಆಗುತ್ತೆ, ನೆಕ್ಸ್ಟ್ 1820. ಸೊ ಈ ರೀತಿ ಏನಾಗುತ್ತೆ, ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗಿದೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ ಫಿಕ್ಸ್ಡ್ ಆಲ್ವೇಸ್. ಆ್ಯಂಡ್ ನೆಕ್ಸ್ಟ್ ಏನು ನಾವು ಕಂಡುಹಿಡಿಬೇಕು ಅಂತಂದರೆ ಅಲ್ಲಿ ಕೇಳಿದರೆ ಫೈಂಡ್ ಔಟ್ ಟೋಟಲ್ ಕಾಸ್ಟ್, ಆವ್ರೇಜ್ ಕಾಸ್ಟ್ ಅಥವಾ ಆವ್ರೇಜ್ ಟೋಟಲ್ ಕಾಸ್ಟ್, ದೆನ್ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ದೆನ್ ಮಾರ್ಜಿನಲ್ ಕಾಸ್ಟ್. ಇಷ್ಟು ಕಂಡುಹಿಡ್ಕೊಂಡು ಹೋಗಬೇಕು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಮಾರ್ಕ್ಸ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ. ಇದು 15 ಮಾರ್ಕ್ಸ್ ಕ್ವೆಶನ್ ಆಗಿರೋದ್ರಿಂದ ಇಷ್ಟು ನಿಮಗೆ ಡೇಟಾ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಕಾಲಮಿಂದ ನಿಮಗೆ ನೀವು ಎಷ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕೊಂಡು ಹೋಗ್ತೀರಾ. ಆಮೇಲೆ ನೀವು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಅಟ್ ಈಸ್ ಟೋಟಲ್ ಕಾಸ್ಟ್ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಕಾಸ್ಟ್ಗೆ ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆ ವಾಟ್ ಇಸ್ ಟೋಟಲ್ ಕಾಸ್ಟ್, ಒಟ್ಟು ಉತ್ಪನ್ನ ಅಂದರೆ ಏನು ಅಂತಂದರೆ ಡೆಫಿನಿಷನ್ ಬರೀಬೇಕಾಗತ್ತೆ. ಡೆಫಿನಿಷನ್ ಬರೆದು ಅದನ್ನು ನೀವು ಫಾರ್ಮುಲಾ ಬರೀಬೇಕಾಗುತ್ತೆ. ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟೋಟಲ್ ಕಾಸ್ಟ್? ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಇದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಗೊತ್ತಾಯ್ತಲ್ಲ. ಸೊ ನಾವೇನು ಮಾಡೋಣ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಜೊತೆ ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ಟೋಟಲ್ ಕಾಸ್ಟ್. 200 plus 300 is 500, 200 plus 560 is 760, then 950, then 1000, 1250, then 1550, then 2020. So ಟೋಟಲ್ ಕಾಸ್ಟ್ ಟೋಟಲ್ ಗೊತ್ತಾಯ್ತಲ್ಲ ನಮಗೆ. ನೆಕ್ಸ್ಟ್ ಏನು ನೋಡಬೇಕು, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್. ಆವ್ರೇಜ್
ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಯಬೇಕು. ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್? ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಕಂಡುಹಿಡಿಯೋದಕ್ಕೆ ಏನು ಫಾರ್ಮುಲಾ ಅಂತಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ divided by quantity. Okay, divided by quantity. Average total fixed cost ಎಲ್ಲಿದೆ? ಇಲ್ಲಿದೆ. Quantity ಯಾವುದು? ಇದು. This is the quantity. ಇದು quantity. So ಇದನ್ನ ಇದರಿಂದ ಮೈನಸ್ ಡಿವೈಡ್ ಮಾಡಬೇಕು. 200 divided by 1 is 200. 200 divided by 2 is 100. Then 200 divided by 3 is 3 6 are 18. 2 remains. Again 2 6 are 18. 66.6. 200 divided by 4 is 50. Then 200 divided by 5 is 40. 200 divided by 6 is 33.3. Then 200 divided by 7 is, it is 7 2s are 14, 6 remains 28.5. So 28.5 is the answer. So average fixed cost sikta nimge. So you got two answers. Total cost ಕಂಡುಹಿಡಿದ್ರಿ, next average fixed cost ಕಂಡುಹಿಡಿದ್ರಿ. Next ಏನು ಕಂಡುಹಿಡಿಯಬೇಕು ಅಂತಂದ್ರೆ average variable cost. Average variable cost ಕಂಡುಹಿಡಿಯಬೇಕು ಅಂದ್ರೆ what is the formula? The formula we use, average variable cost is equal to total variable cost divided by quantity. Total variable cost divided by quantity. ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. So average variable cost and total variable cost divided by quantity. So 300 divided by 1 is 300. Then 560 divided by 2 is 280. Then 750 divided by 3 is 3 2s are 6, 1 remains 3, 250. 800 divided by 4 is 200. 1050 divided by 5 is 210. 1350 divided by 6 is 225. 1820 divided by 7. 7 2s are 14. 4 remains. 7 6s are, okay, 260. So AVC ಅಂತಂದ್ರೆ ಫಾರ್ಮುಲಾ ಏನು? TVC divided by quantity. ಈ ಫಾರ್ಮುಲಾನ ನೀವು ನೆನಪಿಟ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಓಕೆ, ಇವಾಗ TC ಸಿಕ್ತು, AFC ಸಿಕ್ತು, ABC ಸಿಕ್ತು. ದೆನ್ ಯಾವುದು? AC or ATC. AC or ATC ಯಾವ್ದಾದ್ರು. So what is the formula to calculate ATC or AC? Is AFC plus AVC. This is a formula. ಈ ಫಾರ್ಮುಲಾನ ಬಳಸ್ಕೊಳ್ಬೇಕು. Then ಈಗ ಇದನ್ನ ಟೋಟಲ್ ಮಾಡಿದ್ರೆ ನಮಗೆ AC ಸಿಗುತ್ತೆ 500. Then 380. Then 250 plus 66.6 is 316.6 ಬರುತ್ತೆ. Then 250. Then again 250. Then again 258.3. Then 288.5. So AC ಅಥವಾ ATC ಸಿಕ್ತು ನಮಗೆ. ನೆಕ್ಸ್ಟ್ ಲಾಸ್ಟ್ ಏನು ಮಾಡಬೇಕು ಅಂತಂದ್ರೆ, ಏನು ಕಂಡುಹಿಡಿಯಬೇಕು ಅಂದರೆ MC. ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ MC? MC is equal to
total cost to the root n minus TC n minus 1. This is the formula that we calculate that we use to calculate marginal cost. Marginal cost ಅಂದ್ರೆ ಸೀಮಾಂತ ವೆಚ್ಚ ಅಂದ್ರೆ ಒಂದು ಹೆಚ್ಚುವರಿ ವಸ್ತುವನ್ನ ಅಥವಾ ಹೆಚ್ಚುವರಿ ಘಟಕವನ್ನ ನಾವು ಉತ್ಪಾದನೆ ಮಾಡಿದಾಗ ನಮಗೆ ಆಗುವಂತಹ ವೆಚ್ಚ ಎಷ್ಟು ಅಥವಾ ಉದ್ಯಮಕ್ಕೆ ಆಗುವಂತಹ ವೆಚ್ಚ ಎಷ್ಟು ಅಂತ. ಸೊ ನೀವು ಏನ್ ನೋಡ್ಬೇಕು ಅಂತಂದ್ರೆ ಇಲ್ಲಿ ಟೋಟಲ್ ಕಾಸ್ಟ್ ಬೇಕು, ಈ ಕಾಲಮ್ ಬೇಕು. ಸೊ ಟೋಟಲ್ ಕಾಸ್ಟ್ minus the total cost of second commodity minus total cost of first commodity. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಮಾಡಬಹುದು, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೂಡ ಮಾಡಬಹುದು, ಸೇಮ್ ಬರುತ್ತೆ ನಿಮಗೆ. ಎನ್ ಅಂತಂದ್ರೆ ದಿಸ್ ಟಿ ಸಿ, ಫಾರ್ ಎಕ್ಸಾಂಪಲ್ ಟಿ ಸಿ ಎನ್ ಅಂತಂದ್ರೆ ಫಸ್ಟ್ ಟೋಟಲ್ ಕಾಸ್ಟ್ ಆಫ್ ಫಸ್ಟ್ ಕಮಾಡಿಟಿ ಟಿ ಸಿ 2 ಮೈನಸ್ ಟಿ ಸಿ 2 ಮೈನಸ್ 1 ಅಂದ್ರೆ ಫಸ್ಟ್ ಕಮಾಡಿಟಿ. ಸೆಕೆಂಡ್ ಕಮಾಡಿಟಿಗೆ ಎಷ್ಟಾಗಿತ್ತು 760 ಖರ್ಚು ಟೋಟಲ್ ಕಾಸ್ಟ್, ಅದಕ್ಕಿಂತ ಮುಂಚಿಂದ ಎಷ್ಟು. ಸೊ ಇಲ್ಲಿ 500, ದೆನ್ ಇದನ್ನ ಮೈನಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ದಿಸ್ ಇಸ್ 260, ದೆನ್ ಅಗೇನ್ ಹಿಯರ್ ಇಟ್ ಈಸ್ 190, then 1000 minus 950 is 50. Then again 1250 minus 1000 is 250. 1550 minus 1250 is 200. Sorry, 300. 300 and 2020 minus 1550 it is 470. So this is a formula to calculate marginal cost. Hope you have understood the cost concepts and the various cost concepts with the formula and how to use these formulas to calculate the cost concepts. ನೀವೇನ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇಷ್ಟೇ ಅಲ್ಲ, ಟೋಟಲ್ ಕಾಸ್ಟ್ ಅಂದ್ರೆ ಏನು ಮೀನಿಂಗ್ ಬರೀಬೇಕು, ದೆನ್ ಫಾರ್ಮುಲಾ ಬರೀಬೇಕು. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು ಮೀನಿಂಗ್ ಬರೀಬೇಕು, ದೆನ್ ಲೈಕ್ ಫಾರ್ಮುಲಾ ಬರೀಬೇಕು. ಆವರೇಜ್ ವೇರಿಯಬಲ್ ಕಾಸ್ಟ್ ಮೀನಿಂಗ್ ಬರೀಬೇಕು ಮತ್ತೆ ಫಾರ್ಮುಲಾ ಬರೀಬೇಕು. ಆವರೇಜ್ ಟೋಟಲ್ ಕಾಸ್ಟ್ ಮೀನಿಂಗ್ ಅಗೇನ್ ಫಾರ್ಮುಲಾ, ಮಾರ್ಜಿನಲ್ ಕಾಸ್ಟ್ ಮೀನಿಂಗ್ ಅಂಡ್ ಫಾರ್ಮುಲಾ. ಸೊ ಇಷ್ಟು ಬರೆದು ಆದ್ಮೇಲೆ ನೀವು ಈ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 15 ಔಟ್ ಆಫ್ 15 ಖಂಡಿತ ಬಂದೇ ಬರುತ್ತೆ. ನಾವು ಎಲ್ಲೂ ಕೂಡ ಎಲ್ಲೂ ಒಂದು ಚೂರು ಮಿಸ್ಟೇಕ್ ಆಗಿಲ್ಲ ಅಂತಂದ್ರೆ ನಿಮಗೆ 15 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಎಲ್ಲೂ ಕೂಡ ನಾವು ಮಾರ್ಕ್ಸ್ನ ಮೈನಸ್ ಮಾಡೋದಿಲ್ಲ. ಸೊ ಇಟ್ ಈಸ್ ಅ ಬೆಟರ್ ಚಾನ್ಸ್ ಟು ಸ್ಕೋರ್ ಹೈ ಮಾರ್ಕ್ಸ್ ವಿತ್ ದ ಹೆಲ್ಪ್ ಆಫ್ ಕಾಸ್ಟ್ ಕ್ಯಾಲ್ಕುಲೇಷನ್. ಇದನ್ನ ನೀವು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಕಲ್ತ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು.